ನಮಸ್ತೆ. ನನ್ನ ಹೆಸರು ನಂಜುಂಡ ಪಿ ಅಂತ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಗಡಿಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇಂದು ನಾವು ಪ್ರಥಮ BA ಐಚ್ಛಿಕ ಕನ್ನಡ ಮೊದಲನೇ ಸೆಮಿಸ್ಟರ್ನ ಅವಧಿ 5ರಲ್ಲಿ ಇರುವ ಅಧ್ಯಾಯವಾದ ಕಾವ್ಯಗಳು ಪ್ರತಿನಿಧಿಸುವ ಸಂಸ್ಕೃತಿ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ತಿರುವುಘಟ್ಟ ಅಂತ ಕರೀತಾರೆ. ಅದಕ್ಕೆ ಕಾರಣ ಆ ಕಾಲಘಟ್ಟದಲ್ಲಿ ಇದ್ದ ನಮ್ಮ ರತ್ನತ್ರಯ ಕವಿಗಳು, ವಿಶೇಷವಾಗಿ ಹಳಗನ್ನಡ ಸಾಹಿತ್ಯವನ್ನು ಪ್ರತಿನಿಧಿಸುವ ಪ್ರಮುಖ ಚಂಪು ಕವಿಗಳಾದ ಪಂಪ, ರನ್ನ, ಪೊನ್ನ ಅವರು ತಮ್ಮ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಕರ್ನಾಟಕದ ಪರಿಸರವನ್ನು ಚಿತ್ರಿಸುವ ಪ್ರಯತ್ನವನ್ನು ಮಾಡೋದನ್ನು ನಾವು ಗಮನಿಸ್ಬೋದು. ಪಂಪನ ಮುಖ್ಯವಾದ ಕೃತಿ ವಿಕ್ರಮಾರ್ಜುನ ವಿಜಯ. ಅದೇ ರೀತಿ ರನ್ನನ ಬಹುಮುಖ್ಯ ಕೃತಿ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ. ಅಂದರೆ 10ನೇ ಕಾಲಘಟ್ಟದಲ್ಲಿ ಇದ್ದ ಕವಿಗಳು ಸಾಮಾನ್ಯವಾಗಿ ಆ ಕಾಲಘಟ್ಟದ ಮನೋಧರ್ಮವಾದ ರಾಜಾಶ್ರಯವನ್ನು ಪಡೆದಿದ್ದರು. ಜೋಳದ ಪಾಳಿ ಅಂದರೆ ಅನ್ನದ ಋಣಕ್ಕಾಗಿ ತಮ್ಮ ಕಾವ್ಯಗಳಲ್ಲಿ ತಮ್ಮ ರಾಜನನ್ನು ನಾಯಕನನ್ನಾಗಿ ಮಾಡಿಕೊಳ್ಳುವ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದ್ರು. ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ತನ್ನ ರಾಜನಾದ ಹರಿಕೇಸರಿಯನ್ನು ವಿಕ್ರಮಾರ್ಜುನ ವಿಜಯದ ಅರ್ಜುನನೊಡನೆ ಸಮೀಕರಣವನ್ನು ಮಾಡಿದರೆ, ರನ್ನನು ತನ್ನ ಕೃತಿಯಾದ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಆ ಕೃತಿಯಲ್ಲಿ ಭೀಮನ ಜೊತೆಯಲ್ಲಿ ತನ್ನ ಆಶ್ರಯದಾತನಾದ ಸತ್ಯಾಶ್ರಯನನ್ನು ಕೂಡ ತನ್ನ ನಾಯಕನಾಗಿ ಮಾಡಿಕೊಳ್ಳೋದನ್ನು ನಾವು ಗಮನಿಸ್ಕೋಬೋದು. ಆದರೂ ಕೂಡ ಪಂಪ ಮತ್ತು ರನ್ನ ರಾಜಾಶ್ರಯಕ್ಕೆ ಒಳಗಾಗಿದ್ದರೂ ಕೂಡ, ಅನ್ನದ ಋಣಕ್ಕೆ, ಜೋಳದ ಪಾಳಿಗೆ ಒಳಗಾಗಿದ್ರೂ ಕೂಡ ಒಂದು ಸ್ವತಂತ್ರ ಮನೋಧರ್ಮವನ್ನು ಹೊಂದಿದ್ರು. ಅದು ಕನ್ನಡ ಸಂಸ್ಕೃತಿಯನ್ನು ಮುಖ್ಯವಾಗಿ ಪ್ರತಿನಿಧಿಸುತ್ತೆ. ಕಾವ್ಯಗಳಲ್ಲೇ ಉದಾಹರಣೆ ಸಿಗುವ ರೀತಿಯಲ್ಲಿ ಅರ್ಜುನನಿಗೆ ನಾಯಕನಾಗಿ ಹರಿಕೇಸರಿಯನ್ನು ಮಾಡಿಕೊಂಡ್ರೂ ಕೂಡ ಪಂಪ ಅವನ ಸಂಪೂರ್ಣ ಒಲವು ಮತ್ತು ನಿಷ್ಠೆ ಇದ್ದಿದ್ದು ಕರ್ಣನ ಬಗ್ಗೆ ಅನ್ನೋದನ್ನು ನಾವು ಗಮನಿಸ್ಕೋಬೋದು. ಅದೇ ರೀತಿ ರನ್ನನು ಕೂಡ ತನ್ನ ಭೀಮನಿಗೆ ನಾಯಕನಾಗಿ ತನ್ನ ಆಶ್ರಯದಾತನಾದ ಸತ್ಯಾಶ್ರಯನ ಬಗ್ಗೆ ಒಲವಿದ್ರೂ ಕೂಡ ಅವನ ನಿಷ್ಠೆ ಇದ್ದಿದ್ದು ದುರ್ಯೋಧನನ ಬಗ್ಗೆ ಅಂತ ತಿಳ್ಕೊಬೋದು. ಅಂದರೆ ಸ್ವತಂತ್ರ ಅಭಿವ್ಯಕ್ತಿ ಮುಂದೆ ಬರುವ 12ನೇ ಶತಮಾನಕ್ಕೂ ಕೂಡ ವಚನ ಸಾಹಿತ್ಯಕ್ಕೂ ಇದು ಸ್ಫೂರ್ತಿಯನ್ನು ತುಂಬಿದೆ. ತಾನು ಒಲಿದಂತೆ ಆಡುವೆ ಅನ್ನುವ ಮುಖ್ಯವಾದ ಆಶಯವಾದ ವಚನ ಸಾಹಿತ್ಯಕ್ಕೆ ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ಮತ್ತು ಪ್ರಭಾವವನ್ನು ಪಂಪನ ಮತ್ತು ರನ್ನನ ಕಾವ್ಯಗಳು ಕೊಟ್ಟಿವೆ ಅಂತ ನಿಸ್ಸಂದೇಹವಾಗಿ ಕೂಡ ಹೇಳಬಹುದು. ಪಂಪನ ಮುಖ್ಯವಾದ ಇನ್ನೊಂದು ಕೃತಿ ಆದಿಪುರಾಣ. ಭೋಗದ ತುತ್ತ ತುದಿ ವೈರಾಗ್ಯ ಎನ್ನುವ ಮಾತುಗಳು ಕನ್ನಡ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಮಾತುಗಳು ಕೂಡ ಆಗುತ್ತೆ. ಅದೇ ರೀತಿ ರನ್ನನ ಅಜಿತನಾಥ ಪುರಾಣಕ್ಕೂ ಕೂಡ ಸಂಬಂಧಪಟ್ಟಾಗೆ ಈ ಮಾತುಗಳನ್ನು ಹೇಳ್ಬೋದು. ನಂತರದಲ್ಲಿ ಇದೇ ಕಾಲಘಟ್ಟದಲ್ಲಿ ಇದ್ದ ರನ್ನನ ಹತ್ರ ಚಾವುಂಡರಾಯ ಇರ್ಬೋದು, ಅಥವಾ ದಾನ ಚಿಂತಾಮಣಿ ಅತ್ತಿಮಬ್ಬೆ ಇರ್ಬೋದು, ಪೊನ್ನನ ಶಾಂತಿನಾಥ ಪುರಾಣವನ್ನು ಆನೆಯ ಮೇಲೆ ಅಂಬಾರಿಯಲ್ಲಿ ಆ ಪುಸ್ತಕಕ್ಕೆ ಮೆರವಣಿಗೆಯನ್ನು ಮಾಡುವ ಮೂಲಕ ಪುಸ್ತಕ ಸಂಸ್ಕೃತಿ ಮತ್ತು ಕವಿಗಳಿಗೆ ಒಂದು ಗೌರವವನ್ನು ನೀಡಿರೋದನ್ನು ನಾವು ಗಮನಿಸ್ಬೋದು. 10ನೇ ಶತಮಾನ ನಿಜಕ್ಕೂ ಕೂಡ ಪ್ರಭುತ್ವವನ್ನು ಪರವಾಗಿ ಆಲೋಚನೆಗಳು ಕವಿಗಳು ಹೊಂದಿದ್ರೂ ಕೂಡ ಅವರಲ್ಲೂ ಕೂಡ
ಒಂದು ರೀತಿ ಜನಸಾಮಾನ್ಯರ ಬದುಕು ಬವಣೆಗಳ ಬಗ್ಗೆ ಆಲೋಚನೆಗಳು ಇತ್ತು ಎನ್ನುವ ಮಾತುಗಳು ವ್ಯಕ್ತವಾಗುತ್ತೆ. ರಾಮನ ಕಾಲ ಬಂದರೂ ಕೂಡ ಸಾಮಾನ್ಯ ಜನರಿಗೆ, ಬಡವರಿಗೆ ರಾಗಿ ಬೀಸುವುದು ತಪ್ಪೋದಿಲ್ಲ ಎನ್ನುವುದು ಒಂದು ಜನಪದ ನುಡಿಗಟ್ಟು. ಅದೇ ರೀತಿ ಪಂಪ ಮತ್ತು ರನ್ನ ಪೊನ್ನ ಈ ಕಾಲಘಟ್ಟದಲ್ಲಿ ರಾಜರು ಜನಸಾಮಾನ್ಯರನ್ನು ತುಂಬ ಆತ್ಮೀಯತೆಯಿಂದ ಸಂಸ್ಕಾರಯುತವಾಗಿ ನಡೆಸ್ಕೊಂಡ್ರೂ ಕೂಡ ಪ್ರಭುತ್ವ ಕೆಲವೊಂದು ಸಮಯದಲ್ಲಿ ಅವರ ಮೇಲೆ ಒಂದು ರೀತಿಯ ದಬ್ಬಾಳಿಕೆಯನ್ನು ತೋರಿಸಿದೆ, ಶೋಷಣೆಯನ್ನು ಮಾಡಿದೆ, ಜಾತಿಯ ಶ್ರೇಣೀಕರಣವನ್ನು ಮಾಡಿದೆ. ಬಾಲ್ಯ ವಿವಾಹ ಪದ್ಧತಿಗಳು, ಈ ಅನಿಷ್ಟ ಪದ್ಧತಿಗಳೆಲ್ಲ ಜೀವಂತವಾಗಿತ್ತು ಅನ್ನೋದನ್ನು ತಮ್ಮ ಕಾವ್ಯಗಳಲ್ಲಿ ಹೇಳುವುದರ ಮೂಲಕ 10ನೇ ಶತಮಾನದ ಸಂಸ್ಕೃತಿ ನಮಗೆ ತಿಳುವಳಿಕೆ ಬರೋ ಹಾಗೆ ಮಾಡಿದ್ದಾರೆ ಈ ಕವಿಗಳು. ಒಟ್ಟಾರೆಯಾಗಿ 10ನೇ ಶತಮಾನದ ಕನ್ನಡ ಕಾವ್ಯಗಳು ಬಹು ಮುಖ್ಯವಾಗಿ ರಾಜಾಶ್ರಯದ ಸಂಸ್ಕೃತಿಯ ಜೊತೆಯಲ್ಲೇ ಜನಸಂಸ್ಕೃತಿಯ ಬಗ್ಗೆಯೂ ಕೂಡ ಒಲವನ್ನು ತೋರಿಸಿರೋದನ್ನು ಅವರ ಚಂಪು ಕೃತಿಗಳಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೋದು. ಒಟ್ಟಾರೆಯಾಗಿ 10ನೇ ಶತಮಾನ ನಿಜಕ್ಕೂ ಕೂಡ ಕಾವ್ಯಗಳು ಪ್ರತಿನಿಧಿಸುವ ವಿಚಾರಗಳು ಜನಸಾಮಾನ್ಯರಿಗೂ ಕೂಡ ಅದು ಮುಟ್ಟುವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡೋದನ್ನು ನಾವು ಗಮನಿಸ್ಬೋದು. ಇಲ್ಲಿವರೆಗೂ ತಾವುಗಳು ಕಾವ್ಯಗಳು ಪ್ರತಿನಿಧಿಸುವ ಸಂಸ್ಕೃತಿ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಕೇಳಿದ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.